वन्दे भवघ्नमकरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्तिस्तु सतां हरिः ओम्। देवं नारायणं नत्वा सर्वदोषविवर्जितं परिपूर्णं गुरूंश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। स्वस्तिस्तु सताम्। ಯಾಗಗಳಲ್ಲಿರುವ ವೈವಿಧ್ಯಗಳನ್ನು ನಿರೂಪಣೆ ಮಾಡುತ್ತಾ ಅದು ರಾಜಸ, ತಾಮಸ ಮತ್ತು ಸಾತ್ವಿಕ ಅನ್ನುವ ನೆಲೆಯಲ್ಲಿ ಕಂಡ ಬಗೆಯನ್ನ ನಿರೂಪಣೆ ಮಾಡುತ್ತಾ ಆಚಾರ್ಯರು ತಾತ್ಪರ್ಯದಲ್ಲಿ ಕೆಲವು ಸಂಗತಿಗಳನ್ನು ಹೇಳಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಯಾಗಾತ್ತು ರಾಜಸಾತ್ ಸ್ವರ್ಗಃ ಸಾಂಕಲ್ಪಿಕ ಉದಾಹೃತಃ ಲೋಕಸ್ಸದೀನ್ ದೇವಾನಾಂ ತನಾಂನಾಂ ವಾಸವಾದಿಭಿಃ ವಿಷ್ಣು ಅಶ್ರದ್ಧಯ ಅಯೋಗ್ಯ ಕಾಮಾನ್ ಚೇಷಾಂ ಪುನರ್ಭವೇತ್. ನರಕಂಚ ವಿನಾ ಯಜ್ಞಂ ರಾಜಸಾ ನರಲೋಕಗಾಃ ನಿಷಿದ್ಧ ಕರ್ಮ ಕುರ್ಯುಶ್ಚೇತ್ ಈಯುಷೇ ನರಕಂ ಧ್ರುವಂ. ಕದಾಚಿತ್ ಸಾತ್ವಿಕಾ ಕುರ್ಯುಃ ಕರ್ಮ ರಾಜಸತಾಂ ತಾಮಸಂ ಅನ್ಯೇ ಅನ್ಯಚ್ಚ ತಥಾಪ್ಯೇಷಾಂ ಸ್ಥಿತಿ ಸ್ವಾಭಾವಿಕೆ ಪುನಃ ಸ್ವಂ ಸ್ವಂ ಕರ್ಮ ತು ಸರ್ವೇಷಾಂ ಸದೈವ ಸ್ಯಾನ್ ಮಹತ್ಫಲಂ ಅನ್ಯದಲ್ಪ ಫಲಂ ಚೈವ ಬಾಹುಲ್ಯಂ ತೇಷು ಲಕ್ಷಣಂ. ತಮ್ಮ ತಮ್ಮ ಕೆಲಸ ಮಾಡುವುದರಿಂದ ಮಹತ್ಫಲವನ್ನ ಪಡೆಯುತ್ತಾರೆ. ಬೇರೆ ಸ್ವಭಾವದ ಕರ್ಮವನ್ನ ಮಾಡ್ಲಿಕ್ಕೆ ಹೋಗಿ ತಮ್ಮ ಕರ್ಮ ಬಿಟ್ಟ ದೋಷ, ಅನಗತ್ಯವಾಗಿ ಬೇರೆದರ ಕೆಲಸಕ್ಕೆ ಕೈ ಹಾಕಿ ಅವರಿಗೂ ಅವರತನವನ್ನ ಉಳಿಸಿಕೊಳ್ಳಿಕ್ಕೆ ಅನಾನುಕೂಲ ಮಾಡಿಕೊಟ್ಟ ದೋಷ ಎರಡನ್ನು ಅಂಟಿಸಿಕೊಂಡು ಹೆಚ್ಚು ಹೆಚ್ಚು ತಪ್ಪುಗಳಿಗೆ ಒಳಗಾದಂತಹ ಮನಸ್ಸು ತಾಮಸವಾಗಿ, ಅಲ್ಲಲ್ಲಿ ಮಿಶ್ರವಾದ ಕ್ರಿಯೆಗಳಲ್ಲಿ ತೊಡಗಿದಂತಹ ಮನಸ್ಸು ರಾಜಸವಾಗಿ ಆಯಾ ಫಲಗಳನ್ನ ಪಡಿತಾ ಹೋಗ್ತಾರೆ ಅನ್ನೋದನ್ನ ಹೇಳಿದ್ರು. ಅಂದ್ರೆ ಸಾತ್ವಿಕನೂ ಕೂಡ ರಾಜಸ ತಾಮಸ ಕರ್ಮಗಳನ್ನ ಮಾಡುತ್ತಾನೆ, ಆದ್ರೆ ಅವೆರಡೂ ಕೂಡ ತಾತ್ಕಾಲಿಕವಾದ ಅವನಿಗೆ ನರಕ ಸ್ವರ್ಗಗಳನ್ನ ಕೊಟ್ಟದ್ದು ಹೌದಾದ್ರೂ ಕೂಡ ಕೊನೆಗೆ ಸ್ವಾಭಾವಿಕವಾದ ಸ್ಥಿತಿಯೇ ಉಳಿಯತ್ತೆ ಅನ್ನೋದನ್ನು ಕೂಡ ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿದ್ರು. ತುಂಬಾ ಅದ್ಭುತವಾದ ಮಾತು. ಈ ರಾಜಸರು ಕೂಡ ದೇವತಾ ಕಾರ್ಯವನ್ನೇ ಮಾಡ್ತಿರ್ತಾರೆ, ಆದ್ರೆ ಆ ದೇವತೆಯ ನಿಜವಾದ ಸ್ವರೂಪವನ್ನು ತಿಳಿಯದೆ ಒಂದೋ ಅದರ ಸಾರ್ವಭೌಮತೆಯನ್ನ, ಒಂದೋ ಉಳಿದದ್ದಕ್ಕೆ ಸಮಾನವನ್ನಾಗಿ ಚಿಂತಿಸುವ ಭಾವನೆಯಿಂದ ಇರ್ತಾರೆ. ಅದರಿಂದಾಗಿ ಆ ದೇವತೆಗಳು ಅದನ್ನು ಸ್ವೀಕಾರ ಮಾಡದೆ ಆ ಹೆಸರಿನ ಸನಾಂನಾಂ ದೀನದೇವಾನಾಂ ಇಂದ್ರಾದಿ ದೇವತೆಗಳ ಹೆಸರಿನಲ್ಲಿ ಇರುವಂತಹ ಯಕ್ಷರು ಅದನ್ನು ಸ್ವೀಕರಿಸ್ತಾರೆ. ಅದೇ ಹೆಸರಿನ ರಾಕ್ಷಸರು ಕೆಲವೊಮ್ಮೆ ಸ್ವೀಕರಿಸುವುದಿದೆ. ಅದನ್ನೇ ಹಿಂದೆ ಯಕ್ಷರಕ್ಷಾಂಸಿ ರಾಜಸಾಹ ನಾವು ಅನ್ಕೊಳ್ತೀವಿ, ಯಕ್ಷರಾಕ್ಷಸರನ್ನು ಇವರು ಎಲ್ಲಿ ಪೂಜಿಸ್ತಿದ್ದಾರೆ ಅಂತ. ಪ್ರಸ್ತುತ ಅವರು ಪೂಜಿಸ್ತಾ ಇರೋದು ಯಕ್ಷರಕ್ಷರನ್ನಲ್ಲ, ಅವರ ತಲೆಯಲ್ಲಿರೋದು ಇಂದ್ರಾದಿ ದೇವತೆಗಳನ್ನೇ. ಆದ್ರೆ ಇಂದ್ರಾದಿ ದೇವತೆಗಳ ಹೆಸರನ್ನ ಹೇಳಿಯೂ ಅವರ ಸರಿಯಾದ ಸ್ವಭಾವವನ್ನ, ಅವರ ಸರಿಯಾದ ಪೋರ್ಟ್ಫೋಲಿಯೋವನ್ನ ಅಥವಾ ಅವರ ಸರಿಯಾದ ಸ್ಥಾನವನ್ನ, ಅವರಿಗಿರುವ ಭಗವಂತನಲ್ಲಿರುವ ಅವಿರತವಾದ ಭಕ್ತಿ ಅರಿವನ್ನ ತಿಳಿಯದೆ ಆರಾಧಿಸುವುದರಿಂದ, ದೇವರ ಪರಿವಾರ ಅಂತ ಅವರನ್ನ ತಿಳಿಯದೆ ಬಿಟ್ಟು ಬೇರೆ ಸ್ವರೂಪದಲ್ಲಿ ಚಿಂತಿಸುವುದರಿಂದ ಆ ದೇವತೆಗಳು ಕೂಡ ಅದರ ಲಾಭವನ್ನ ಅಥವಾ ಅವನು ಕೊಡಬೇಕಾದಂತಹ ಫಲದ ವಿಶೇಷ ಗುಣವನ್ನ ಅವರು ಸ್ವೀಕಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಅದರ ಬದಲಾಗಿ ಕೊಡ್ತಾರೆ. ಮಯೈವ ವಿಹಿತಾನ್ ಹಿತಾನ್, ಆ ದೇವತೆಗಳ ಹೆಸರಿನಲ್ಲಿರುವಂತಹ ರಕ್ಕಸರಲ್ಲೂ ನಿಂತು
ಯಕ್ಷರಲ್ಲೂ ನಿಂತು ನಾನೇ ಫಲವನ್ನ ಕೊಡುತ್ತೇನೆ ಅಂತ ಇದಿಷ್ಟೂ ಕೂಡ ಪದ್ಮಪುರಾಣದಲ್ಲಿ ಇವತ್ತಿಗೂ ನಮಗೆ ಸಿಗುವ ಮಾತುಗಳು. ತುಂಬಾ ಅದ್ಭುತವಾದ ಸಂಗತಿಯನ್ನ ನಾವು ತಿಳ್ಕೊಳ್ಳಿಕ್ಕೆ ಅವಕಾಶ ಸಿಗುವಂಥದ್ದು. ಅಂತೂ 3 ಬಗೆಯ ಯಜ್ಞದ ಸ್ವರೂಪ ಗೊತ್ತಾಯಿತು. ಅದರಲ್ಲಿ ಒಟ್ಟು ಕೊನೆಯಲ್ಲಿ ಅಫಲಾಕಾಂಕ್ಷಿಭಿಹಿ ಸಂಘದ ಅಂದ್ರೆ ಫಲಸಂಗವನ್ನ ತೊರೆದು ಅದರಿಂದ ಪ್ರತಿಫಲ ಬೇಕು ಅಂತ ಬಯಸದೆ ವಿಧಿಯಲ್ಲಿ ನಿರೂಪಣೆ ಮಾಡಿದ ಕ್ರಮದಲ್ಲೇ ಎಷ್ಟು ತನ್ನ ಅರ್ಹತೆಗೆ ತಕ್ಕದ್ದು ಅಷ್ಟನ್ನು ಕೂಡ ಮಾಡ್ತಾ ಯಷ್ಟವ್ಯಂ ಇದು ಮಾಡಲೇಬೇಕಾದ ಕರ್ತವ್ಯ ಅಂತ ಪ್ರೀತಿಯಿಂದ ಮಾಡುದು. ಅಯ್ಯೋ ಮಾಡದೇ ಇದ್ರೆ ಪಾಪ ಬಂದ್ಬಿಡುತ್ತೆ, ಮಾಡದೇ ಇದ್ರೆ ಜನ ಏನ್ ಅನ್ಕೋತಾರೋ, ಮಾಡದೇ ಇದ್ರೆ ನನ್ನತನವನ್ನ ನಾನು ಕಳ್ಕೊಂಡ್ ಬಿಡ್ಬೇಕಾಗುತ್ತೆ, ನಂಗೆ ಈಗ ಸಿಗುವ ಮರ್ಯಾದೆ ಎಲ್ಲ ಹೊರಟೋಗುತ್ತೆ ಅನ್ನುವ ಈ ದಿಕ್ಕಿನಲ್ಲದೆ ಇದು ನನ್ನ ಜವಾಬ್ದಾರಿ, ಇದು ನನಗೆ ವಿಧಿಸಿರುವ ಕ್ರಿಯೆ. ಈಗ ಈ ನಮ್ಮ ಪರಿಸರದಲ್ಲಿ ನಾನು ಹೀಗೆ ನಡ್ಕೊಳ್ಳೋದ್ರಿಂದ ಒಂದಿಷ್ಟು ನನ್ನ ತನವು ಸ್ಪಷ್ಟ ಆಗುತ್ತೆ, ಜೊತೆಗೆ ಇನ್ನೊಂದಿಷ್ಟು ಜನಕ್ಕೆ ಮಾರ್ಗ ಸೃಷ್ಟಿಯೂ ಆಗುವ ಅವಕಾಶ ಇದ್ದಾಗ ನಾನೊಬ್ಬ ಮಾಡಿ ಏನ್ ಮಾಡುದು ಸರಿ, ಬೇರೆಯವರೆಲ್ಲ ತಪ್ಪು ಮಾಡ್ತಾ ಇದ್ದಾಗ ನಾನೊಬ್ಬ ಏನ್ ಸರಿ ಮಾಡುದು ಅನ್ನುವ ಪ್ರಶ್ನೆ ಮಾಡದೆ ನಾನು ಮಾಡೋದ್ರಿಂದಲೇ ಉಳಿದವರು ಕೂಡ ನನ್ನನ್ನು ಅನುಸರಿಸಿ ಯಾರು, ಇದು ದೈವ ಸಂಕಲ್ಪ ಅಂತ ಭಾವಿಸಿ ಅವನು ಧೈರ್ಯದಿಂದ ಮುಂದುವರಿತಾನೆ, ಅವನು ದೊಡ್ಡವನಾಗ್ತಾನೆ. ಅದು ಸಾತ್ವಿಕನ ಒಳಗೆ ಇರುವ ಸ್ಥೈರ್ಯ. ನಮ್ಮ ಹತ್ರ ಏನೋ ಒಂದು ಹೇಳಿಕೆ, ಕೆಲವೊಮ್ಮೆ ಯಾರ್ಯಾರು ಅವ್ರವ್ರಿಗೆ ಬೇಕಾದ್ದನ್ನೆಲ್ಲ ಹೇಳಿಸ್ಲಿಕ್ಕೆ ಪ್ರಯತ್ನ ಮಾಡಿದಿರ್ತಾರೆ. ಅವ್ರಿಗೆ ಬೇಕಾದ ದೊಡ್ಡ ಹೊರಗೆ ಬರ್ಬೇಕು. ಆ ಗ್ರಂಥದಲ್ಲಿ ಏನಿದೆ ಅದು ಬೇಡ, ಅಲ್ಲಿರುವ ದೊಡ್ಡವರು ಬೇಡ, ಅಲ್ಲಿರುವ ಬೇರೆ ದೊಡ್ಡ ಮಾತುಗಳು ಬೇಡ. ಹಾಗಾದಾಗ ನಾವು ಆ ಹಿರಿಯರ ಅವಕೃಪೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚು. ಆದ್ರಿಂದ ಅಂಥ ಮುಖವೇ ಇಲ್ಲದ ಮುಖವಾಡದ ಬದುಕು ಅದು ಸಾತ್ವಿಕನಿಗೆ ಒಗ್ಗದ್ದು ಅನ್ನೋದನ್ನ ಇಲ್ಲಿ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಮುಂದೆ ಅಭಿಸಂಧಾಯಿತು ಫಲಂ ಡಂಭಾರ್ಥಮಪಿ ಚೈವಯತ್ ಇಜ್ಜತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. 12ನೇ ಶ್ಲೋಕ, 13ನೇ ಶ್ಲೋಕ ಆಗಿದೆ, ಸುಮ್ಮನೆ ಓದ್ತಾ ಇದ್ದೇನೆ ಅಷ್ಟೇ. ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಫಲವನ್ನ ಬಯಸಿ ಮೋಸಗಾರಿಕೆಯ ಹಿನ್ನೆಲೆಯಲ್ಲಿ ನಡೆಸುವ ಯಜ್ಞ ರಾಜಸವಾಗುತ್ತೆ. ಶಾಸ್ತ್ರದ ಚೌಕಟ್ಟನ್ನ ಮೀರಿ ಅನ್ನದಾನ ಮಾಡದೆ ಮಂತ್ರಗಳ ತಪ್ಪು ಉಚ್ಚಾರಣೆ ಅಥವಾ ಭಾರಿ ದೊಡ್ಡ ಮಂತ್ರ ಹೇಳುವಿಕೆ ಅಂತ ಊರಿಡಿ ಕೇಳುವ ಹಾಗೆ ಕಿರುಚಿತ್ತ, ಅದು ಕೊಡಬೇಕಾದ ಯಾವುದಕ್ಕೆ ನಿಜವಾಗಿ ಕೊಡಬೇಕು ಅಂತದ್ದಕ್ಕೆ ಕೊಡದೆ, ಯಾವುದಕ್ಕೆ ಕೊಡುವ ಅಗತ್ಯ ಇಲ್ಲವೋ ಅಲ್ಲೆಲ್ಲ ದುಡ್ಡನ್ನ ವ್ಯಯ ಮಾಡ್ತಾ ಶ್ರದ್ಧೆ ಇಲ್ಲದೆ ನಡೆಸುವ ಯಜ್ಞ ಅನ್ನೋದು ತಾಮಸ ಅಂತಾಗತ್ತೆ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ದೇವತೆಗಳು, ದ್ವಿಜರು, ಗುರುಗಳು, ಪ್ರಾಜ್ಞರು ಇಂಥವರನ್ನ ಪೂಜಿಸಬೇಕಾದ್ದು ಶಾರೀರಿಕ ತಪಸ್ಸು. ದೇವತೆಗಳು ಇದು ನಮಗೆ ನಿತ್ಯದಲ್ಲಿ ನಾವು ಮಾಡುವ ಪೂಜೆ ಇತ್ಯಾದಿಗಳ ವ್ಯಾಪ್ತಿಯಲ್ಲಿ ಬರುವಂಥದ್ದು. ದ್ವಿಜರು ಅವರು 2ನೇ ಬಾರಿ ಹುಟ್ಟಿದ ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತಾ ಇದ್ದಾರೆ ಅಂದ್ರೆ ಅವರಿಗೆ ತಕ್ಕಂತ ಗೌರವಿಸಬೇಕು. ಅಂದ್ರೆ ದ್ವಿಜರಾಗಿಯೂ ಕೂಡ ವರ್ಣದಿಂದ ಕ್ಷತ್ರಿಯರು ವೈಶ್ಯರು ಆಗಿದ್ರೆ ಅವರಿಗೂ ಗೌರವವನ್ನು ಸಲ್ಲಿಸ್ಲಿಕ್ಕಿದೆ. ಆದ್ರೆ ಅದರಲ್ಲಿ ವ್ಯತ್ಯಾಸವನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದ ವಿವರಣೆಯಲ್ಲಿ ಹೇಳಿದ್ದಾರೆ. ಕ್ಷತ್ರಿಯನಾದ್ರೆ ವೈಶ್ಯನಾದ್ರೂ ಶೂದ್ರನಾದ್ರೂ ಕೂಡ ಅವನು ವೈಷ್ಣವನಾಗಿದ್ರೆ ಅವನನ್ನು ಗೌರವಿಸಬೇಕಾದದ್ದು ಭರದ್ವಿಜನ ಕರ್ತವ್ಯ. ಆದ್ರೆ ಅದು ಸಾಷ್ಟಾಂಗ ಪ್ರಣಿಪತ್ಯ ಪೂರ್ವಕವಾಗಿ ಬೇಕಾಗಿಲ್ಲ. ಕೈ ಮುಗಿದು ಅವನಲ್ಲಿರುವ ಭಗವಂತನನ್ನು ಚಿಂತಿಸಿ ಮಾನುಷ್ಯ ಭಾವದಿಂದ, ಅಂದ್ರೆ ವೈಚಾರಿಕ ಭೇದ ಉಪಾಸನಾ ಭೇದಗಳ ಹೊರತಾಗಿಯೂ ಅದನ್ನ ಗೌರವಿಸಿ ಸಹಿಷ್ಣುವಾಗಿಸಿಕೊಳ್ಳುವುದೇ ಮಾನವೀಯತೆ ಅನ್ನುವ ಹಿನ್ನೆಲೆಯನ್ನು ಬಹುಶಃ ಇಷ್ಟು ಸ್ಪಷ್ಟವಾಗಿ ಹೇಳಿದ್ದು ಆಚಾರ್ಯ ಮಧ್ವರು ಮಾತ್ರ. ಅದರ ವ್ಯವಸ್ಥೆಯನ್ನ ಇವತ್ತಿಗೂ ಯಾರು ಅರ್ಥ ಮಾಡಿಕೊಳ್ಳಿಲ್ಲ. ತಮಗೆ ಗೌರವ ಸಿಗುತ್ತೆ ಅನ್ನುವಲ್ಲಿ ನಂಬ್ತಾರೆ, ಬಗ್ತಾರೆ. ಗೌರವ ಸಿಗುದಿಲ್ಲ ಅಥವಾ ನಮ್ಮನ್ನ ತಿರಸ್ಕರಿಸ್ತಾರೆ ಅನ್ನೋ ತರ ಕಂಡಲ್ಲೆಲ್ಲ ಅದು ದೊಡ್ಡದಾಗಿದ್ರು ಕೂಡ ಅದನ್ನ
ಕಸ ಮಾಡಿ ಹೊರಗೆ ಬರ್ತಾರೆ. ಇದರಿಂದ ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಅನ್ನುವ ಮಾತು ಅರ್ಥ ಆಗುದು ಬಹಳ ಕಷ್ಟ. ನಾವು ಒಂದು ಅತಿರೇಕಕ್ಕೆ ಹೋಗುತ್ತೆ, ಒಂದು ಅತಿಯಾದ ತಿರಸ್ಕಾರದ ಭಾವಕ್ಕೆ ಬಂದು ನಿಲ್ಲತ್ತೆ. ಗುರು ಪ್ರಾಜ್ಞ ಪೂಜನಂ, ಗುರುಗಳು ನಮಗೆ ತಾಯಿಯಿಂದ ಹಿಡಿದು ಒಂದಕ್ಷರ ಕಲಿಸಿದ ಯಾವುದೇ ಹಿರಿಯರಿದ್ರು ಕೂಡ ಅವರಿಂದ ನಾವು ಕಲ್ತಿದ್ದೇವೆ ಅಂತಂದ್ಮೇಲೆ ಅವರ ದೋಷಗಳನ್ನ ಪರಿಗಣಿಸಬಾರದು ಅಂತ ಅರ್ಥ ಅಲ್ಲ. ನೋ ಇತರಾಣಿ, ನಮಗೆ ಸಿಗಬೇಕಾದ ಜ್ಞಾನ ಲಭ್ಯವಾಗಿದೆ ಅಂತ ಅಂದ್ಮೇಲೆ ಅದನ್ನ ನಾವು ಎಷ್ಟು ವಿರೋಧಿಸ್ತೇವೋ ಅಥವಾ ಎಷ್ಟು ಅದನ್ನ ದೂರ ಇಡ್ತೇವೋ ಅಷ್ಟು ನಾವು ಗುರು ಸ್ಥಾನೀಯನಾದ ಭಗವಂತನನ್ನೇ ದೂರ ಇಟ್ಟ ಹಾಗೆ. ಜ್ಞಾನದಿಂದ ತುಂಬಿದವನನ್ನ, ಪ್ರಾಜ್ಞನನ್ನು ದೂರ ಇಟ್ರೆ ಜ್ಞಾನಿಯಾದ ಭಗವಂತನೇ ದೂರವಾಗ್ತಾನೆ. ಜ್ಞಾನಿಯಾದ ಒಬ್ಬ ದ್ವಿಜನನ್ನ ದೂರ ಇಟ್ರೆ ಒಬ್ಬ ಭಗವಂತನ ಆ ದ್ವಿಜ ಸ್ವರೂಪದ ರೂಪ ಮರೆಯಾಗುತ್ತೆ. ದೇವತೆಗಳನ್ನೇ ದೂರ ಇಟ್ರೆ ನಮ್ಗೆ ಯಾವುದೋ ಭ್ರಮೆ ಇರುತ್ತೆ. ಆ ದೇವತೆಗಳು ಹಾಗೆ ಮಾಡಿದ್ರು, ಈ ದೇವತೆಗಳು ಹೀಗ್ ಮಾಡಿದ್ರು, ನನಗೆ ಆ ದೇವತೆಗಳು ಇಷ್ಟ ಇಲ್ಲ. ಯಾರ್ಯಾರ್ದು ಅವ್ರವ್ರದ್ದು ಏನೇನೋ ಹುಚ್ಚ ಕಥೆಗಳನ್ನ, ಪೌರಾಣಿಕವಾದ ಯಾವುದೇ ಕಥೆಗಳನ್ನು ಕೂಡ ನಾವು ಅಲ್ಲಿ ನಡೆಸಿದ ಕಥೆಯ ಹಿನ್ನೆಲೆಯಂತೆ ಅವರನ್ನ ಪರಿಗಣಿಸುವುದಲ್ಲ. ಅದು ಶನಿಯ ಬಗ್ಗೆ ಇರಬಹುದು, ಸಂಜ್ಞೆಯ ಬಗ್ಗೆ ಇರಬಹುದು, ನಾರದರ ಬಗ್ಗೆ ಇರಬಹುದು, ಯಮನ ಬಗ್ಗೆ ಇರಬಹುದು, ಇಂದ್ರನ ಬಗ್ಗೆ ಇರಬಹುದು. ಯಾವುದೇ ದೇವತೆಗಳ ಬಗ್ಗೆ ನಾವು ಏನು ಪುರಾಣದಿಂದ ತಿಳ್ಕೊಂಡಿದ್ದೇವೆ ಆ ಪಾತ್ರದ ವಿವೇಚನೆಯನ್ನು ನಾವು ಮಾಡುವಾಗ ಮನುಷ್ಯರಂತೆ ಅವರನ್ನ ಸಾಮಾನ್ಯರಂತೆ ಪರಿಗಣಿಸಿ ಅವರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರೆ ಅದು ಅಪೂಜನವಾಗುತ್ತೆ. ನಮ್ಗೆ ಗೊತ್ತಿಲ್ಲ ಅಂದ್ರೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ಅದಕ್ಕೆ ಶರಣಾಗಬೇಕು, ಅದರ ಬಗ್ಗೆ ಇನ್ನಷ್ಟು ಅಧ್ಯಯನ ಮಾಡಬೇಕು. ನಮಗೆ ಗೊತ್ತಾಗಿದ್ದ ಯಾವುದೋ ಸಾಹಿತ್ಯ ಅಥವಾ ಯಾವುದೋ ಹುಚ್ಚು ಅನುವಾದಗಳನ್ನ ಇಟ್ಟುಕೊಂಡು ಅದರ ಮೇಲೆ ವಿವರಣೆಯನ್ನ ನಾವೇ ಟಿಪ್ಪಣಿಯನ್ನ, ಟೀಕೆಯನ್ನ ಕೊಡ್ತಾ ಹೋಗುವುದು ಆ ದೇವತೆಗಳಿಗೆ ಮಾಡುವಂತಹ ಅನ್ಯಾಯ. ಇದು ಅನರ್ಥಕಾರಿ ಅನ್ನುವ ಮಾತನ್ನು ಕೂಡ ಈ ಶ್ಲೋಕದ ಮೂಲಕ ನಾವು ಅಭ್ಯಾಸ ಮಾಡಬಹುದು. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ, ಶೌಚಂ ದೈಹಿಕವಾದ, ಮಾನಸಿಕವಾದ, ಪರಿಸರದ ದೃಷ್ಟಿಯಿಂದ ಮತ್ತು ವಾಚಿಕವಾದ ಎಲ್ಲ ಶುದ್ಧತೆಯನ್ನು ಕೂಡ ನಾವು ಕಾಪಾಡಿಕೊಳ್ಳುವುದರಲ್ಲಿ ಇಲ್ಲಿ ಶೌಚ ಅಂತ ಪ್ರಧಾನವಾಗಿ ಶಾರೀರಿಕವಾದದ್ದು. ಯಾಕಂದ್ರೆ ಶಾರೀರಂ ತಪ ಉಚ್ಯತೆ ಅಂತ ಹೇಳ್ತಾ ಇರುವುದಾದ್ರಿಂದಾಗಿ ಆರ್ಜವಂ ಇದು ಶರೀರಕ್ಕೆ ಸಂಬಂಧಿಸಿದ್ದು, ಮತ್ತೆ ನೇರವಾಗಿ ಕೂತುಕೊಳ್ಳುವುದು ಇದು ಪ್ರಧಾನವಾದ ಆರ್ಜವತೆ. ಕೂತ್ಕೊಳ್ಳುವುದು ಮಾತ್ರ ಅಲ್ಲ, ನಡೆಯುವುದು ಕೂಡ ಗಂಭೀರವಾಗಿರುವಂಥದ್ದು. ಅಂದ್ರೆ ನಮಗೆ ಗೊತ್ತಾಗುತ್ತೆ ಆ ಗಾಂಭೀರ್ಯ ಸಹಜವಾಗಿ ದೇಹದಲ್ಲಿ ಕಾಣ್ತಾ ಇರುತ್ತೆ. ನುಲಿಯುವುದು, ಹೇಗೋ ವರ್ತಿಸುವುದು ಇತ್ಯಾದಿಗಳಿಲ್ಲದೆ ಆರ್ಜವ ದೃಷ್ಟಿಯಿಂದ ನಡ್ಕೊಳ್ಳುವುದೇನಿದೆ. ಆರ್ಜವ ಅಂದ್ರೆ ನೇರ, ರುಜುತನ. ಅದು ಕಣ್ಣಿಗೆ ಕೈ ಹಾಕಿದಾಗೆ ಮಾತಾಡಿ ನಾನು ಭಾರಿ ರುಜು ಅಂತ ಅಂದುಕೊಳ್ಳುವುದರಲ್ಲಿ ಇರುವುದಲ್ಲ. ಅದು ಒಬ್ಬನನ್ನು ನೋಯಿಸುವುದು ಅನ್ನೋದು ಕೂಡ ನಮ್ಮ ವಾಚಿಕ ದೋಷದಲ್ಲಿ ಒಂದಾಗುತ್ತೆ. ತಿಳಿ ಹೇಳ್ಬಹುದು, ಏನ್ ಮುಖಕ್ಕೆ ಬಣ್ಣ ಬಡ್ಕೊಂಡಿದ್ಯಾ ಅಂತಾನು ಹೇಳ್ಬಹುದು, ಏನ್ ಮುಖಕ್ಕೆ ಬಣ್ಣ ಹಚ್ಕೊಂಡಿದ್ಯಾ ಅಂತಾನು ಕೇಳ್ಬೋದು, ಏನು ಮಾಮೂಲಿಗಿಂತ ಸ್ವಲ್ಪ ಇವತ್ತು ಜಾಸ್ತಿಯಾಗಿ ಏನೋ ಹಚ್ಕೊಂಡ ಕಾಣಿಸ್ತಿದೆ ಅಂತಾನು ಹೇಳ್ಬೋದು. ಹೇಗೆ ಹೇಳ್ಬೋದು, ಹಾರೆ ಹಾಕಿದ್ರೆ ತೆಗೆಯುವಷ್ಟು ದಪ್ಪ ಹಾಕೊಂಡಿರೋನು ಅನ್ನೋ ರೀತಿಯಲ್ಲಿಯೂ ಅಣಗಿಸಬಹುದು. ಇಲ್ಲ, ಯಾಕೋ ಜಾಸ್ತಿ ಕಾಣಿಸ್ತಿದೆ ಮಾಮೂಲಿಗಿಂತ ಅಂತಾನು ಮೆತ್ತಗೆನೂ ಹೇಳ್ಬೋದು. ಅದು ಅವರವರಿಗೆ ಸಂಬಂಧಪಟ್ಟಂತೆ ಮನಸ್ಸಿನಲ್ಲಿರುವ ಯೋಚನೆಗಳು, ಭಾವನೆಗಳು ನಂಜಾಗಿ ಅಥವಾ ಕೋಪವಾಗಿ ಅಥವಾ ಸಾತ್ವಿಕ ಆಕ್ರೋಶವಾಗಿ ಹೇಗೂ ವ್ಯಕ್ತಪಡಿಸಬಹುದು. ನಾವು ಅದನ್ನ ನೋವಾಗುವ ಹಾಗೆ ಹೇಳಬೇಕು ಅನ್ನುವುದೇ ನಮ್ಮ ದೃಷ್ಟಿಯಲ್ಲಿದ್ದಾಗ ಅದು ಆರ್ಜವತೆ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಬ್ರಹ್ಮಚರ್ಯ ದೈಹಿಕವಾದ ರಕ್ಷಣೆ ಮತ್ತು ನಿರಂತರವಾದ ಅಧ್ಯಯನಕ್ಕಾಗಿ ಮುಡಿಪಾಗಿಟ್ಟ ದೇಹದ ಸಾಮರ್ಥ್ಯ. ಅಹಿಂಸಾ, ಅಹಿಂಸೆ ಮತ್ತೆ ಕೈಕಾಲಿನಿಂದ ಅದು ಆಕ್ಷನ್ನು ಆಗ್ಬೋದು. ಒಬ್ಬರಿಗೆ ನೋಯಿಸುವಂತಹ, ಅವನು ದುರ್ಯೋಧನ 2 ಹೆಜ್ಜೆಗಳನ್ನ ಅಗಲವಾಗಿ ಹಾಕ್ತಾ ಗೌರ್ 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 ಗಚ್ಚತಿ ಅಂತ ಭೀಮನನ್ನು ಅಣಗಿಸಿದ್ದು ಸುತ ಅವನು ಹೊಡೆದಿಲ್ಲ ಇರ್ಬೋದು, ಆದ್ರೆ ದೈಹಿಕವಾಗಿ
ವಿಕಾರವಾದ ನಡೆಯನ್ನ ತೋರುತ್ತಾ ಆ ಕೆಟ್ಟ ಭಾವವನ್ನು ವ್ಯಕ್ತಪಡಿಸುವುದೇನಿದೆ ಅದು ಕೂಡ ಒಂದು ಶಾರೀರಿಕವಾದ ಹಿಂಸೆನೇ ಆಗುತ್ತೆ. ಅಂತಹದ್ದನ್ನ ಯಾವುದನ್ನು ಮಾಡದೆ ಯಾರು ಬದುಕ್ತಾನೋ ಅಂತಹ ತಪಸ್ಸಿಗೆ ಶಾರೀರಿಕ ತಪಸ್ಸು ಅಂತ ಕರೀತಾರೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರೇಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಅನುದ್ವೇಗಕರಂ ವಾಕ್ಯಂ, ಆಗ ಶಾರೀರಿಕವಾದ ನಡೆನುಡಿಗಳ ಬಗ್ಗೆ, ನಡೆಯ ಬಗ್ಗೆ ನಿರೂಪಣೆ ಮಾಡಿದ್ರು. ಈಗ ನುಡಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನೊಬ್ಬನ ಅಂದ್ರೆ ತಾನು ಕೂಡ ಯಾವುದೋ ಒಂದು ವಿಷಯಕ್ಕೆ ಉದ್ವಿಗ್ನನಾಗಿ ಯಾರದೋ ಒತ್ತಡಕ್ಕೊಳಗಾಗಿ ಏನೋ ಮಾತಾಡುದು, ಅಥವಾ ಅವರು ಒತ್ತಡಕ್ಕೆ ಒಳಪಡಿಸಲಿಲ್ಲ ಅಂದ್ರೆ ಇವನೇ ಅದನ್ನು ಅತಿಯಾಗಿ ಭಾವಿಸಿ ಮಾತನಾಡುವುದಾಗ್ಬೋದು. ಅಥವಾ ಅನುದ್ವೇಗಕರ, ತಾನು ಮಾತಾಡುವುದರಿಂದ ಇನ್ನೊಬ್ಬನಲ್ಲಿ ತಾನು ಏನ್ ಮಾಡ್ತಾ ಇದ್ದೇನೆ ಅಂತ ಅವನಿಗೆ ಗೊತ್ತಾಗದ ಹಾಗೆ ಅದರಲ್ಲಿ ಅವನನ್ನ ಉದ್ವೇಜಿತನನ್ನಾಗಿಸುವುದು, ಉದ್ವಿಗ್ನನನ್ನಾಗಿಸುವುದು, ಇದು ವಾಕ್ಯದ ಮೂಲಕ ಮಾಡುವಂತಹ ಅವ್ಯವಸ್ಥೆ. ಅದಿರಬಾರದು. ಅನುದ್ವೇಗಕರಂ ವಾಕ್ಯ, ತಣ್ಣಗಿನ ಬೆಂಕಿ ಅಂತ ಸತ್ಯಕಾಮರ ಒಂದು ಮಾತಿದೆ. ಹೇಳುವಾಗ ಸತ್ಯವನ್ನು ಕೂಡ ಸಮಾಧಾನದಿಂದ ಹೇಳುವಂತಹ ಒಂದು ನೈಷ್ಠಿಕತೆ ಬೇಕು. ಸತ್ಯಂ, ಅದು ಪ್ರಾಮಾಣಿಕವಾಗಿರ್ಬೇಕು. ಪ್ರಿಯಹಿತಂ, ಎರಡೂ ಆಗಿರ್ಬೇಕು. ಇದು ಬಹಳ ಕಷ್ಟ. ಪ್ರಿಯವಾಗಿದ್ರೆ ಹಿತವಾಗಿರಲ್ಲ, ಹಿತವಾಗಿದ್ರೆ ಪ್ರಿಯವಾಗಿರಲ್ಲ. ಸತ್ಯಂ ಪ್ರೇಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂ, ಮಾತಿನ ಮತ್ತೊಂದು ಪ್ರಧಾನವಾದದ್ದು ಪಾಠ ಆದ್ಮೇಲೆ ಅದನ್ನು ಮತ್ತೊಮ್ಮೆ ಓದಬೇಕು. ಕನಿಷ್ಠ ಪಕ್ಷ ನಾವು ಅದನ್ನ ಮತ್ತೆ ಹೇಳಲಿಕ್ಕೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾವ ಸಾಲನ್ನ ನಾವು ಪಾಠ ಕೇಳ್ತೇವೋ ಅದನ್ನ ಸ್ವ ಅಧ್ಯಾಯ ಮತ್ತೆ ಮರಳಿ ಅದನ್ನ ಅಧ್ಯಯನ ಮಾಡಬೇಕು. ಇಲ್ಲಾಂದ್ರೆ ಅದು ಗುರುಗಳಿಗೆ ಮಾಡುವ ಅಪಚಾರ. ಗುರುಗಳಿಗೆ ನಾವು ಹೊಡೆದು ಬಡದು ಅವಮಾನ ಮಾಡಬೇಕಾಗಿಲ್ಲ. ಅವರು ಹೇಳಿಕೊಟ್ಟದ್ದನ್ನ ನಾವು ಮತ್ತೆ ಮರಳಿ ಅಭ್ಯಾಸ ಮಾಡಿದ್ರೆ ಅದು ಚೆನ್ನಾಗಿ ಜಿತ ಆಗಿ ನಮ್ಮಲ್ಲಿ ಧಾರಣೆ ಆಗುತ್ತೆ. ಹಾಗಾಗದೆ ಅದನ್ನು ನಾವು ಕೇವಲ ಕೇಳಿದ್ದಾಯ್ತು, ಕಿವಿ ಸ್ವಚ್ಛ ಆಯ್ತು ಅಂತನ್ನುವ ಹಾಗೆ ಮತ್ತೆ ನಾಳೆಗೆ ಹೊಸ ಕಿವಿಯೊಂದಿಗೆ, ಹೊಸ ಹೃದಯದೊಂದಿಗೆ, ಹೊಸ ಮನಸ್ಸಿನೊಂದಿಗೆ ಕೂತು ಕೇಳ್ತೇವೆ ಅಂತಂದ್ರೆ ಅದು ನಾವು ಮಾತಿನ ತಪಸ್ಸಿನಿಂದ ವಂಚಿತರಾದೆವು ಅಂತ ಅರ್ಥ. ಕೆಲವೊಮ್ಮೆ ಒಂದ್ಸರ್ತಿ ಓದಿದ್ರೆ ಅದು ತನಗೆ ತಾನು ಹೇಳಿಕೊಂಡದ್ದು ಅಂತ ಒಂದು ಸ್ವಾಧ್ಯಾಯ. ಅದು ಯಾಕೋ ಅರ್ಥ ಆಗ್ಲಿಲ್ಲ ಅನ್ಸಿದ್ರೆ ಅಭ್ಯಾಸ ಮಾಡ್ಬೇಕು. ಮತ್ತೆ 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 ಅದನ್ನ ಮರಳಿ ಚಿಂತನೆ ಮಾಡ್ಬೇಕು. ನಂದು ಓದಿ ಆಯ್ತು, ನಂದು ಕೇಳಿ ಆಯ್ತು, ಇನ್ನೇನು ಕೇಳಲಿಕ್ಕಿಲ್ಲ, ಇನ್ನೇನು ಓದ್ಲಿಕ್ಕಿಲ್ಲ, ಇನ್ನೇನು ಅದರಲ್ಲಿ ಹೊಸತನ್ನು ನೋಡ್ಲಿಕ್ಕಿಲ್ಲ, ನಮ್ಗೆ ಯಾವುದು ಅದರ ಅಭಿಪ್ರಾಯ ಇನ್ನೇನು ಹೊಸ್ತು ಗೊತ್ತಾಗುವಂತದ್ದಿಲ್ಲ ಅಂತ ಭಾವಿಸಿ ಕೂಡಬಾರದು. ಸಾಧ್ಯವಾದಷ್ಟಾದ್ರೂ ನಮ್ಮ ಮರಳಿ ಮರಳಿ ಅಭ್ಯಾಸವನ್ನು ಮಾಡಬೇಕು. ಇದು ವಾಂಗ್ಮಯ ತಪಸ್ಸು. ಇದು ಗುರುಗಳಿಗೆ ಕೊಡುವ ನಿಜವಾದ ಗೌರವ ಮತ್ತು ಕಾಣಿಕೆ. ಎಲ್ಲಿ ಸ್ವಾಧ್ಯಾಯ ಅಭ್ಯಾಸ ಇರುವುದಿಲ್ವೋ ಅಲ್ಲಿ ಅಧ್ಯಾಪನ ಮಾಡಲೇಬಾರದು ಅಂತ ಕಡಾಖಂಡಿತವಾದ ಮಾತಿದೆ. ಇನ್ನೂ ಒಂದು ಬಹಳ ಮುಖ್ಯವಾದ ಮಾತು, ಈ ವಾಂಗ್ಮಯ ತಪಸ್ಸು ಅನ್ನುವಂಥದ್ದು ವ್ಯಕ್ತಿಗತವಾಗಿ ನಾವೊಂದು ಎಲ್ಲಿದ್ದೇವೋ ಅಲ್ಲಿ ಮಾಡುವುದಾದರೆ ಇದೆಲ್ಲ ಪೂರ್ತಿ ಅಂದ್ರೆ ಈಗ ಸಾಮಾನ್ಯ ಲೌಕಿಕ ಜ್ಞಾನ ಅಥವಾ ಸಾಮಾನ್ಯ ತಿಳುವಳಿಕೆ ಅನ್ನೋದನ್ನ ಎಲ್ಲಿಂದಲೂ ಪಡ್ಕೊಳ್ಬಹುದು. ಆದರೆ ಕೊನೆಯವರೆಗೂ ಎಂದಿಗೂ ಈ ಅಂತರಂಗದ ಜ್ಞಾನ ಅನ್ನೋದು ಅದು ಎದುರುಗಡೆ ಕೂತು ಕಲಿತಾಗಲೇ ಕಣ್ಣಿನ ಸಂಬಂಧ ಮತ್ತು ನಮಸ್ಕಾರ ಪೂರ್ವಕವಾದಂತಹ ಆಶೀರ್ವಾದ ಪಡೆದುಕೊಳ್ಳುವಿಕೆ, ಗುರುಗಳ ಕೈಯನ್ನು ತಲೆಯ ಮೇಲೆ ಇರಿಸಿಕೊಂಡು ಪಾದವನ್ನು ಮುಟ್ಟಿ ನಮಸ್ಕರಿಸಿ ಪಡೆಯುವಂತಹ ವಿದ್ಯೆ ಅನ್ನೋದು, ಅಂದ್ರೆ ಅಂತೇವಾಸಿ ಇಂತ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ. ಇದು ಅನಿವಾರ್ಯವಾದ ಸಂದರ್ಭದ ತನಕ ಕಲಿಯಲಿಕ್ಕೆ ಒಂದು ದೂರದ ಶಿಕ್ಷಣ ಅಂತ ನಾವು ಇಟ್ಕೊಳ್ಬಹುದು. ಆದ್ರೆ ಇದು ಫಲಿಸ್ಬೇಕು ಅಂತಾದ್ರೆ, ನಮ್ಮಲ್ಲಿ ಆ ವಿದ್ಯೆ ಪೂರ್ತಿ ಲಭ್ಯ ಆಗಬೇಕು ಅಂತಾದ್ರೆ ಅದು ಮಾತಿನ ತಪಸ್ಸಿನ ದೃಷ್ಟಿಯಿಂದ ಶಾರೀರಿಕವಾದದ್ದು ಮತ್ತು ಮಾನಸಿಕವಾದದ್ದು ಎರಡೂ ಕೂಡ. ಬ್ರಹ್ಮಚರ್ಯ ಅಂದ್ರೆ ಇನ್ನೊಂದು ಪ್ರಧಾನವಾದದ್ದು ಇದು. ಯಾರು ಬ್ರಹ್ಮವನ್ನ ತಿಳಿಸ್ತಾನೋ ಅವನಲ್ಲಿ ಚರಣ, ಅವನಲ್ಲಿ ಸೇವೆ, ಅದಕ್ಕೆ ಉಪಸಕ್ತಿ ಅಂತ ಹೇಳ್ತಾರೆ ಬ್ರಹ್ಮಚರ್ಯ ಅನ್ನೋದನ್ನ.
ಆ ಇದೆಲ್ಲ ಇವತ್ತು ಸಾಧ್ಯನಾ, ಹಾಗೆ ಹೀಗೆ ಅಂತ ನಾವು ಹೇಳ್ಬೋದು, ಇರ್ಬೋದು. ನಾನು ಇವತ್ತಿನ ಪರಿಸ್ಥಿತಿಯ ವ್ಯವಸ್ಥೆಯನ್ನ ಬದಲಾಯಿಸ್ಲಿಕ್ಕಾಗುತ್ತೆ ಅಂತ ಹೇಳ್ತಿಲ್ಲ. ಆದ್ರೆ ಕನಿಷ್ಠ ಪಕ್ಷ ಮಾನಸಿಕವಾಗಿ ಆದ್ರೂ ಕೂಡ ನಾವು ಪೂರ್ತಿಯಾಗಿ ವಾಂಗ್ಮಯ ಅಂತ ಪೂಜ್ಯತೆ ಅಂತ ಮತ್ತೆ ಮುಂದೆ ಮತ್ತೊಂದು ಮಾತನ್ನ ಹೇಳ್ತಾರೆ, ತಪೋಮಾನಸ ಮುಚ್ಚತೆ ಅಂತ. ಹಾಗಾಗಿ ಸೇವೆ ಅನ್ನೋದು ಒಂದಾದ್ರೆ ಅವರ ಮಾತುಗಳನ್ನ ಮರುಕಳಿಸಿ ಅಭ್ಯಾಸ ಮಾಡುವುದು. ಈಗ ನಾವು ಆಚಾರ್ಯರ ಎಷ್ಟೋ ಮಾತುಗಳನ್ನ ಕೇಳುತ್ತೇವೆ, ಉಪನ್ಯಾಸಗಳನ್ನ ಅದನ್ನ ಆಲಿಸ್ತೇವೆ. ಆಲಿಸಿ ಅದನ್ನ ಮರಳಿ ಮತ್ತೆ ಮತ್ತೆ ಅದನ್ನ ಮನನ ಮಾಡ್ಬೇಕು. ನಮ್ಗೆ ಏನ್ ಲಾಭ ಆಯ್ತು? ಬಾಯ್ಪಾಠ ಕಲಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಾಯ್ಪಾಠ ಅನ್ನೋದು ಮುಖ್ಯವೂ ಅಲ್ಲ. ಅದರ ಪರಿಣಾಮ ನಮ್ಮ ಬದುಕಿನಲ್ಲಿ ಎಲ್ಲಿ ಅದು ಕಾಣಿಸುತ್ತೆ, ನಮ್ಗದರ ಅನುಭವ ಏನಾಯ್ತು, ನಾವು ಅದರಿಂದ ಎಷ್ಟು ಕಲಿತೆವು, ನಮ್ಮಲ್ಲಿ ಎಷ್ಟು ಜೀರ್ಣ ಆಯ್ತು, ನಾವೆಷ್ಟು ಅದನ್ನು ರೂಢಿಸಿಕೊಂಡೆವು, ಎಷ್ಟು ಅಂಶಗಳನ್ನು ನಮ್ಮಲ್ಲಿ ಬೆಳೆಸಿಕೊಳ್ತಾ ಇದ್ದೇವೆ ಅನ್ನುವ ಒಂದು ಅವಲೋಕನ ಆದ್ರೂ ನಿರಂತರ ನಮ್ಮಲ್ಲಿ ನಡೀತಾ ಇದ್ರೆ ಅದು ನಿಜವಾಗಿ ನಾವು ಬ್ರಹ್ಮಚರ್ಯವನ್ನ ಪಾಲಿಸಿದ ಹಾಗೆ, ಸ್ವಾಧ್ಯಾಯವನ್ನು ನಡೆಸಿದ ಹಾಗೆ. ಅಭ್ಯಾಸ ಅನ್ನೋದು ಮತ್ತೊಂದು ಪ್ರಧಾನವಾದದ್ದು. ಅಭ್ಯಾಸ ಅಂದ್ರೆ ಮತ್ತೆ ಮತ್ತೆ ನುಡಿಯುವುದು ಅಂತ ಒಂದು, ಅದು ಸುಮ್ಮನೆ ಟೇಪ್ ರೆಕಾರ್ಡರ್ ತರ ಮೂರ್ ಸರ್ತಿ ಸಂಹಿತೆ ಹೇಳುವುದು ಅಂತ ಒಂದು ಕ್ರಮ ಇದೆ. ಅವ್ರು ಒಂದ್ ಸರ್ತಿ ಹೇಳಿಕೊಟ್ಟಾಗ 3 ಸರ್ತಿ ಹೇಳುವಂತದ್ದು ಹೌದು. ಆದ್ರೆ ಅದು ಯಾವ ಉದ್ದೇಶದಿಂದ ಅಂದ್ರೆ ನಾವು ತಪ್ಪಾಗದಂತೆ ಅದನ್ನು ಉಚ್ಚಾರಣೆ ಮಾಡ್ತೇವೆ ಅನ್ನುವ ಕಾರಣಕ್ಕಾಗಿ. ತಪ್ಪು ಹೇಳಿದ್ರೆ ಅದರ ಪಾಠವೇ ಅವ್ಯವಸ್ಥಿತವಾದಾಗ ಅರ್ಥವೂ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ಆ ತಪ್ಪಾಗಬಾರದು ಅಂತ ಅಭ್ಯಾಸ. ಆದ್ರೆ ಅದು ಅಧ್ಯಯನಕ್ಕೆ ಪೂರಕವಾಗದೆ ಹೋದ್ರೆ, ಕೇವಲ ಅದೊಂದು ಕಂಠ ಶೋಷಣೆಯಾಗಿ ಬಿಟ್ಟರೆ ವಾಂಗ್ಮಯ ತಪಸ್ಸಿನಲ್ಲಿ ಒಂದು ಲೋಪ ಆಗುತ್ತೆ. ಅದಕ್ಕೆ ಅಧ್ಯಯನ ಅಂದ್ರೆ ಏನು ಅಂತ ನನಗೆ ಬಹಳ ಬಾರಿ ಉಪಾಧ್ಯಾಯ ಅನ್ನುವ ಶಬ್ದವನ್ನೆಲ್ಲ ಹೇಳುವಾಗ ಶಾಸ್ತ್ರಕಾರರು ಹೇಳುವುದಿದೆ, ಅರ್ಥ ಸಹಿತವಾಗಿ ತಿಳಿದ್ರೆ ಮಾತ್ರ ವೇದಾಧ್ಯಯನ. ಸುಮ್ಮನೆ ಬಾಯ್ಪಾಠ ಮಾಡ್ತೇವೆ ಅಂತಂದ್ರೆ ಅದರ ನಮ್ಗೆ ಒಂದು ಬೀಗುವಿಕೆ ಇದೆಯಲ್ಲ, ನಾನು ವೇದ ಓದಿಬಿಟ್ಟೆ, ನಾನು ಶಾಸ್ತ್ರವನ್ನು ಕಲಿತು ಬಿಟ್ಟೆ, ನಾನು ಇಷ್ಟು ಶ್ಲೋಕಗಳನ್ನು ಅಭ್ಯಾಸ ಮಾಡಿದೆ ಅಂತ ಹೇಳುವುದು ಒಂದು ಭಾಗ ಆಗುತ್ತೆ ಹೊರತು ಅದರ ಪೂರ್ಣ ಭಾಗ ಅಲ್ಲ. ಮತ್ತು ಅದರಿಂದ ಅಹಂಕಾರ ಬಂದ್ರೆ ಅದು ಹಿಂದೆ ಸರಿಸುವಂತಹ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ನಮ್ಮ ಚಿಂತನೆಯನ್ನು ಬಹಳ ಹಿಮ್ಮುಖವಾಗಿ ಸಾಗುವಂತ ಮಾಡುತ್ತೆ. ಇದರ ಬಗ್ಗೆನೂ ಕೂಡ ಈ ಪದ್ಯಗಳಲ್ಲಿ ನಾವು ಗಮನಿಸಬೇಕಾದದ್ದು ಸ್ವಾಧ್ಯಾಯ ಮತ್ತು ಅಭ್ಯಸನ. ಇದು ನಾವು ದೇವರಿಗೆ ಸಲ್ಲಿಸುವ ವಾಂಗ್ಮಯವಾದ ತಪಸ್ಸು. ಇದಿಲ್ಲದೆ ಹೋಯ್ತು ಅಂದ್ರೆ ನಾವು ಎಷ್ಟು ಕೇಳಿ ಅಭ್ಯಾಸ ಮಾಡಿದ್ರು ಅಂದ್ರೆ ಅದನ್ನ ತಿಳ್ಕೊಂಡೆವು ಅಂತ ಅಂದುಕೊಂಡ್ರು ಕೂಡ ಅದು ಪೂರ್ಣವಾದ ಪಾಕ ಆಗುದೇ ಇಲ್ಲ. ಪಾಕ ಆಗ್ಬೇಕು ಅಂದ್ರೆ ಬೆಂಕಿ ಹತ್ರವೇ ಇರ್ಬೇಕು. ಎಲ್ಲ ಹಾಕಿ ಬೆಂಕಿ ಅಲ್ಲಿದೆ, ನಾನು ಇಲ್ಲಿ ಕುದಿದ್ದೇನೆ ಅಂದ್ರೆ ಯಾವ ರೀತಿಯಿಂದಲೂ ಅದು ನೆಂದು ಉಪ್ಪು ಕರಗುತ್ತೆ. ಬೇಕಿದ್ರೆ ಹಾಕಿದ ಬೇಳೆಗಳು ನೆನೆಯತ್ತೆ ಬಿಟ್ರೆ ಅದು ಹುಳಿ ಆಗುವುದಿಲ್ಲ. ಅದು ಒಳ್ಳೆಯ ಪಕ್ವವಾದ ಕ್ವಥಿತ ಆಗ್ಬೇಕು ಅಂದ್ರೆ ಕೊತ ಕುದಿಬೇಕು ಅಂದ್ರೆ ಗುರುಗಳ ಸಂಪರ್ಕಕ್ಕೆ ಬರ್ಬೇಕು. ಮಾನಸಿಕವಾಗಿ ಆದ್ರೂ ಕೂಡ ಅವರಿಂದ ಒಳ್ಳೆಯ ಅನುಗ್ರಹದ ಭಾವವನ್ನ ಪಡ್ಕೊಳ್ಬೇಕು ಅನ್ನೋದನ್ನ ತುಂಬಾ ಹೃದಯವಾಗಿ ಕೃಷ್ಣ ಈ ಮಾತಿನಲ್ಲಿ ತಿಳಿಸಿದ್ದಾನೆ. ಮನಃಪ್ರಸಾದ ಸೌಮ್ಯತ್ವ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋಮಾನಸ ಮುಚ್ಯತೆ. ಈ ಅಧ್ಯಯನ ಅಥವಾ ಈ ಎರಡು ಮೇಲಿನ ತಪಸ್ಸಿದೆಯಲ್ವಾ, ಶಾರೀರ ಮತ್ತು ವಾಂಗ್ಮಯ ತಪಸ್ಸು, ಅದು ನಮ್ಮನ್ನ ಯಾವ ರೀತಿ ಬೆಳೆಸಬೇಕು ಅಂದ್ರೆ ಎಲ್ಲ ಸಂದರ್ಭದಲ್ಲೂ ಮನಸ್ಸು ಪ್ರಸನ್ನವಾಗಿರ್ಬೇಕು. ಏನೇ ಪರಿಸ್ಥಿತಿ ಬಂದರೂ ಕೂಡ ಅದು ಬಹುಶಃ ಎದುರುಗಡೆಯವನದ್ದೇ ಫಾಲ್ಟ್ ಇರಬಹುದು, ಆದ್ರೆ ಈಗ ನಾವು ಯಾವ ಕಾರ್ಯಕ್ಕಾಗಿ ಬಂದಿದ್ದೇವೋ ಆ ಕಾರ್ಯ ಡಿಸ್ಟರ್ಬ್ ಆಗಬಾರದು. ಪ್ರಸನ್ನ ಅಂತಂದ್ರೆ ಮನಸ್ಸು ಲವಲವಿಕೆಯಿಂದ ಇರುವುದು. ಏನು ಕ್ರಿಯೆ ಮಾಡ್ತಾ ಇದ್ದೇವೆ ಆ ವಿಷಯದಲ್ಲಿ ನಮ್ಮ ಮನಸ್ಸು ಪ್ರಸನ್ನವಾಗಿರ್ಬೇಕಾದದ್ದು. ಮತ್ತು ಅತ್ಯಂತ ಸೌಮ್ಯ, ಯಾವುದೇ ಬೇಡದ ಇಂಟೆನ್ಷನ್ಗಳಿಲ್ಲದೆ ಮೌನ ಮನನಶೀಲವಾಗಿರುವಂತದ್ದು. ಮೌನ ಅಂದ್ರೆ ಮಾತಿಲ್ಲದೆ ಇರುವುದು ಅಂತ ಅರ್ಥ ಅಲ್ಲ, ಮನನವೇ ಮೌನ ಅಂತ ಶಬ್ದ. ಅದನ್ನ ಮುಂದೆ ಆಚಾರ್ಯ ನಿರೂಪಣೆ ಮಾಡಿದ್ದಾರೆ. ಆತ್ಮ ವಿನಿಗ್ರಹ,
ಆತ್ಮವಿನಿಗ್ರಹ ಅಂದ್ರೆ ತನ್ನ ಮನಸ್ಸಿನ ನಿಗ್ರಹವೂ ಆಯಿತು, ದೇಹದ ನಿಗ್ರಹವೂ ಆಯಿತು ಹಿಂದೆ ಹೇಳಿದಂತೆ, ಮತ್ತು ಇಂದ್ರಿಯಗಳ ಓಡಾಟವನ್ನು ಕೂಡ ತಪ್ಪಿಸುವುದು. ಪ್ರಧಾನ ಇಲ್ಲಿ ಆತ್ಮನಿಗ್ರಹ ಅಂತಂದ್ರೆ ಮನಸ್ಸಿನ ನಿಯಂತ್ರಣ, ಭಾವ ಸಂಶುದ್ಧಿ, ಇನ್ನೊಬ್ಬನ ಬಗ್ಗೆ ಮನಸ್ಸಿನಲ್ಲಿಯೂ ಕೆಡುಕೆಣಿಸದೆ. ಅಲ್ಲ ನಾನು ಮಾತಿಗೆ ಹೇಳಿದಷ್ಟೇ ಇಲ್ಲ, ಮಾತು ತಪ್ಪೆ, ಅದು ಹಿಂದೆ ಬಂದೋಯ್ತು, ಅವನಿಗೆ ಹಾಳಾಗೋಗ್ಲಿ ಅಂತ ಬೈತೇನೆ, ಇಲ್ಲ ಮನಸ್ಸಿನಲ್ಲಿ ಹಾಗಿಲ್ಲ, ಮಾತಲ್ಲ ಹಾಗಂದೆ ಅಷ್ಟೇ, ಇಲ್ಲ ಮಾತಿನಿಂದ ಬೈದ್ರೂ ತಪ್ಪೆ, ಮನಸ್ಸಿನಿಂದ ಗುಣಗುಣ ಅಂತ ಗುನುಗುವುದು ಕೂಡ ತಪ್ಪೆ. ನಾವು ಬರುತ್ತಲ್ವಾ ಅಂದ್ರೆ ಬರುತ್ತೆ ಅಂದ್ರೆ ನಂಗೆ ಅಪರಾಧ ಪ್ರಜ್ಞೆ ಇರಬೇಕು, ಗೊಣಕೊಂಡು ಕೂಡ ನಾನು ಸರಿ ನನಗೆ ಹಿಂದೆ ಹೀಗಾಗಿತ್ತು ಅದಕ್ಕೆ ನಾನು ಹೀಗೆ ಗೊಣಕೋತಾ ಇದ್ದೇನೆ, ಇಲ್ಲಿ ನಮ್ಮ ಸಾಧನೆಯ ದೃಷ್ಟಿಯಿಂದ ಅದು ಅಪಾಯಕಾರಿ. ಅದು ಯಾವ ಕಾರಣಕ್ಕೂ ಕೂಡ ಭಾವ ಸಂಶುದ್ಧಿ ಅನ್ನೋದು ಇಲ್ಲದೆ ಹೋದಾಗ ನಾವು ಎಷ್ಟು ಒಳ್ಳೆ ಮಹಾಯಜ್ಞವನ್ನ ಮಾಡುತ್ತಾ ಇದ್ರು ಕೂಡ ಅದರ ಫಲವನ್ನು ಪಡೆಯುವುದರಲ್ಲಿ ನಾವು ಸೋಲ್ತೇವೆ ಅನ್ನೋದಕ್ಕೆ ಇದು ಒಂದು ಪ್ರಧಾನ ಕಾರಣ ಅಂತ ಆಗುತ್ತೆ. ಯಾಕಂದ್ರೆ ಇದು ತಪಸ್ಸು, ತಪೋ ಮಾನಸ ಮುಚ್ಯತೆ. ಇಷ್ಟು ಚಂದ ಇನ್ನೆಲ್ಲೂ ಕೂಡ ಯಾವ ಗ್ರಂಥದಲ್ಲಿಯೂ ಕೂಡ ನಿರೂಪಣೆ ಮಾಡಿದ್ದು ನಮ್ಗೆ ಕಾಣಿಸಲ್ಲ. ಅಂದ್ರೆ 3 ಮುಖಗಳಲ್ಲಿ ಒಬ್ಬ ಮನುಷ್ಯ ಬೆಳೀತಾ ಇರ್ತಾನೆ. ಆ 3 ಶುದ್ಧಿಯನ್ನ ಕಾಪಾಡಿಕೊಂಡ್ರೆ ಮಾತ್ರ ಪರಮಾತ್ಮನ ಪರದ ದರ್ಶನ, ಪ್ರಕೃತಿಯಿಂದ ಆಚೆಗಿರುವಂತಹ ಪರತತ್ವದ ಚಿಂತನೆಯಲ್ಲಿ ನಮ್ಮ ಮನಸ್ಸು ತೊಡಗಲಿಕ್ಕೆ, ದೇಹ ಸೇರ್ಲಿಕ್ಕೆ, ಮಾತು ಕೂಡ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನೇ ಇಲ್ಲಿ ನಿರೂಪಣೆ ಮಾಡಿತು. ಸೌಮ್ಯತ್ವಂ ಅಕ್ರೌರ್ಯಂ. ಸೌಮ್ಯ ಅಂದ್ರೆ ಕ್ರೌರ್ಯ ಇಲ್ಲದೆ ಇರುವುದು, ಕ್ರೂರ ಅಂದ್ರೆ ಸಹಿಸಿಕೊಳ್ಳದೆ ಅದರ ಬಗ್ಗೆ ಕೆಡು ನುಡಿಗಳನ್ನಾಡುವುದು, ಏನಂತಾರೆ, ತಿಕ್ಕಾಟದ ಮಾತು, ಚುಚ್ಚು ಮಾತು, ಒಬ್ಬರನ್ನ ನೋಯಿಸ್ಲಿಕ್ಕೆ ಏನ್ ಬೇಕೋ ಅದೇ ಮಾತುಗಳನ್ನ ಪ್ರತಿಯಾಗಿ ಅವರನ್ನ, ಈ ಮಾತು ಹೇಳಿದ್ರೆ ಅವರಿಗೆ ನೋವಾಗುತ್ತೆ ಅಂತ ಗೊತ್ತಿರುತ್ತಲ್ಲ, ಅದನ್ನೇ ಎತ್ತಿ ಎತ್ತಿ ಆಡುವಂಥದ್ದು. ಅವರ ದೇಹದ ವಿಕಾರದ ಬಗ್ಗೆ ಇರಬಹುದು, ಅವರ ಮಾಡಿದ ಕೊಡುಗೆಯನ್ನ ಅಲ್ಲಗಳೆದು ಅವರನ್ನ ನಿಷ್ಪ್ರಯೋಜಕರನ್ನಾಗಿ ಚಿಂತಿಸುವುದಿರಬಹುದು, ಅವರಿಂದ ಉಪಯೋಗ ಪಡೆದು ಏನೂ ಉಪಯೋಗ ಇಲ್ಲ ಅಂತ ಅವರನ್ನ ನಿರುಪಯುಕ್ತ ಅಂತ ಅನ್ನೋದು, ಇದು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಮನುಷ್ಯನ ಭಾವನೆಯನ್ನ ದುರ್ಬಲವನ್ನಾಗಿಸುತ್ತೆ ಅನ್ನೋದಂತೂ ಸತ್ಯ. ಕ್ರೌರ್ಯ ಅಂದ್ರೆ ಮಾತಿನಲ್ಲಿ ಕ್ರೌರ್ಯ ಇಲ್ಲದೆ ಇರುವುದು, ಇದು ತಪೋಮಾನಸ ಉಚ್ಯತೆ. ಆದ್ರಿಂದಾಗಿ ಅವನು ಬಡದು ಬಡದು ಮಾಡ್ತಾನೆ ಅನ್ನೋದು, ಅಹಿಂಸಾ ಅನ್ನೋದು ಹಿಂದೆ ಬಂದು ಹೋಗಿದೆ, ಅದು ಆ ಚಟುವಟಿಕೆ ಅನ್ನೋದು ಇಲ್ಲಿ ಮನಸ್ಸಿನಲ್ಲೇ ಅವರ ಬಗ್ಗೆ ಕೆಡುಕನ್ನ ಭಾವಿಸಿಕೊಳ್ಳುವಂಥದ್ದು ಮನನ. ಅಕ್ರೂರ ಸೌಮ್ಯ ಉಚ್ಯತೆ ಇತಿ ಅಭಿಧಾನಂ ಮೌನಂ ಮನನಶೀಲತ್ವಂ. ಮೌನ ಅನ್ನೋದು ಮನನಶೀಲತ್ವ ಅಂದ್ರೆ ಎಷ್ಟು ಚಂದ ಹೇಳಿದ್ದಾರೆ ಅಂದ್ರೆ, ಶೀಲ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ರಿಂದ ಈಗ ಮಾತನ್ನ ತಡೆ ಹಿಡಿದು ನಿಲ್ಲಿಸಿ ತನ್ನ ಗುಟ್ಟನ್ನ ಬಿಟ್ಟು ಕೊಡದಂತೆ ಇರುವುದು ಮಾತ್ರ ಅಲ್ಲ, ಈ ಮನನಶೀಲತೆ ಅನ್ನೋದು ನಿರಂತರ. ಶೀಲ ಅಂದ್ರೆ ಏನಂತ ಗೊತ್ತಾ? ಶೀಲ ಅಂದ್ರೆ ಅದೇ ಅವರ ಸ್ವಭಾವ ಅಂತ. ಯಾವಾಗ್ಲೂ ಒಂದು ರೀತಿಯಲ್ಲಿ ವಿಚಾರವಂತಿಕೆಯಿಂದ, ಈಗ ಯಾರೋ ಒಬ್ರು ಜೊತೆಯಲ್ಲಿ ಇದ್ದಾರೆ ಎಂದಾಗ ಭಾರಿ ವಿಚಾರ ಮಾಡೋ ತರ ಅಲ್ಲ, ಅವನು ಒಬ್ಬನೇ ಇದ್ದಾಗ್ಲೂ ಇದೇ ರೀತಿ ಏನೇ ಶಬ್ದಗಳು ಸಿಕ್ಕಿದಾಗ್ಲೂ, ಏನೇ ಭಗವಂತನ ಗುಣಗಳು ಅನುಸಂಧಾನಕ್ಕೆ ಬರುತ್ತೆ ಅಂತಾದಾಗ್ಲೂ ಅದರ ಬಗ್ಗೆ ಆಳವಾಗಿ ಚಿಂತಿಸುವಂಥದ್ದು ಮತ್ತು ಅದರ ವಿಶೇಷತೆಗಳನ್ನ ಅರ್ಥೈಸಿಕೊಳ್ಳುವುದಕ್ಕೆ ನಿರಂತರ ಪ್ರಯತ್ನಿಸುವಂಥದ್ದು ಅಂತ ಮನನಶೀಲತ್ವಂ. ಅದರ ಇನ್ನಷ್ಟು ವಿವರಗಳನ್ನ ಆಚಾರ್ಯರು ಶ್ರುತಿಯ ಮಾತಿನಿಂದ ನಿರೂಪಣೆ ಮಾಡುತ್ತಾರೆ. ನಾಳೆ ಅದರ ಚಿಂತನೆಯನ್ನು ಮಾಡೋಣ. ಇವತ್ತು ಸುವರ್ಣ ನದಿಯನ್ನು ಒಂದು ಸ್ಮರಣೆ ಮಾಡಿಕೊಳ್ಳಿ. ವಾದಿರಾಜರು ಬಹಳ ಸುಂದರವಾಗಿ ಯಾವ ನದಿಯಲ್ಲಿ ಮುಳುಗುವಾಗ ನಮ್ಮ ಪಾಪದ ಚಟ ಚಟ ಶಬ್ದ ಕಿವಿಗೆ ಚೆನ್ನಾಗಿ ಬಡಿದು ನಮ್ಮ ಎಲ್ಲ ದೋಷಗಳನ್ನ ಕಳೆಯುತ್ತೋ ಅಂತಹ ದಿನ ಅದು ಅಂಗಾರಕ ಮತ್ತು ಚತುರ್ದಶಿಯ ದಿವಸ ಮಂಗಳವಾರ ಬಂದಂತಾದ್ರೆ ಆವಾಗ ಅದನ್ನ ವಿಶೇಷ ಯೋಗ ಅಂತ ಕರೀತಾರೆ. ಇಂತಹ ಅನೇಕ ಯೋಗಗಳನ್ನ ನಮಗೆ ಜ್ಯೋತಿಷ ಯಾಕೆ ಬೇಕಾಗುತ್ತೆ ಅಂತಂದ್ರೆ ಇಂತಹ ಯೋಗಗಳ ಬಗ್ಗೆ ತಿಳುವಳಿಕೆಗಾಗಿ. ಇದು ಒಂದಲ್ಲ, ಅಮಾವಾಸ್ಯೆ ನಾಳೆ ಅತ್ಯಂತ
ಅತ್ಯಂತ ಉತ್ಕಟವಾದ ಪುಣ್ಯವನ್ನು ಸಂಪಾದಿಸ್ಲಿಕ್ಕೆ ಅನುಕೂಲಕರವಾದ ದಿನ. ಅಮಾವಾಸ್ಯೆ ಬಗ್ಗೆ ನಿಮಗೆ ತುಂಬಾ ತಪ್ಪು ಕಲ್ಪನೆ ಇದೆ. ಆದ್ರೆ ಜಪ, ದಾನ, ಪೂಜೆ, ಅನುಷ್ಠಾನ ಎಲ್ಲ ಕ್ರಿಯೆಗಳಿಗೆ ಬಹಳ ವಿಶೇಷವಾದ ನಾಳಿದ್ದು. ಅದು ಆಟಿ ಅಮಾವಾಸ್ಯೆ ಅಂತಾನು ನಾವು ಕರೀತೇವೆ. ಅವತ್ತು ಈ ಕೇರಳ ಕರಾವಳಿ ಕಡೆಗಳಲ್ಲೆಲ್ಲ ಪಾಲೆ ಮರ ಅಂತ ಒಂದು ಅತ್ಯಂತ ಕಹಿಯಾದ ತೊಗಟೆಯನ್ನು ಹೊಂದಿದ ಒಂದು ಮರವನ್ನ ಸೂರ್ಯೋದಯಕ್ಕಿಂತ ಮುಂಚೆ, ಅದರ ತೊಗಟೆ ಅಂತಂದ್ರೆ ಅದರ ಸಿಪ್ಪೆ, ಮರದ ಸಿಪ್ಪೆ, ಅದನ್ನು ಕಲ್ಲಿನಿಂದ ಜಜ್ಜಿ ತಂದು ಅದನ್ನ ದೇವರಿಗೆ ನಿವೇದಿಸಿ ಅದನ್ನ ಇನ್ನಷ್ಟು ಚೆನ್ನಾಗಿ ಹಿಂಡಿ ಅದರ ರಸವನ್ನ ದೇವರಿಗೂ ನೈವೇದ್ಯ ಮಾಡಿ ಆ ನಂತರ ಅದನ್ನು ಸ್ವೀಕಾರ ಮಾಡುದು. ಅದು 1 ವರ್ಷದ ರೋಗವನ್ನು ಕಳೆಯುತ್ತೆ ಅಂತ ಒಂದು ಶ್ಲೋಕ ಹೇಳುತ್ತೆ. ಜೊತೆಗೆ ಅದರ ವಿಶೇಷತೆಯ ಬಗ್ಗೆ ಆಯುರ್ವೇದದಲ್ಲೂ ಬಹಳ ಗುಣಗಳನ್ನು ಹೇಳುತ್ತೆ. ಅದು ಜ್ವರವನ್ನೆಲ್ಲ ಕಳೆಯುವಂತದ್ದು, ಸರ್ವ ಜ್ವರಗಳಿಗೂ ಪರಿಹಾರಕ ಅಂತ. ಮುಂದೆ ಬರುವ ಜ್ವರವನ್ನು ಕಳೆಯುವ ಒಂದು ರೀತಿ ನಾವು ಪೂರ್ವ ಆಂಟಿಬಯೋಟಿಕ್ ಇದ್ದ ಹಾಗೆಯೋ ಅಥವಾ ಮುಂದೆ ಯಾವತ್ತೂ ಕೂಡ ಅಂತ ರೋಗ ಬರದಂತೆ ತಡೀಲಿಕ್ಕಾಗುವಂತಹ ರೋಗ ನಿರೋಧಕ ಶಕ್ತಿ ಅಂತನ್ನುವ ರೀತಿಯಲ್ಲಿ ಅದನ್ನ ಬಳಸ್ತಾರೆ. ಹೀಗೆ ಒಂದು ವಿಶಿಷ್ಟವಾದ 2 ದಿನಗಳು ನಮಗೆ ನಾಳೆ ನಾಳಿದ್ದು ಸಿಗುವಂಥದ್ದು. ಅದರಲ್ಲೂ ನಾಳಿದ್ದು ಅನೇಕ ವಿಶೇಷಗಳನ್ನ ವ್ರತಗಳ ಹಿನ್ನೆಲೆಯಲ್ಲಿ, ಕೇವಲ ಅದು ನಾಳದು ಭೀಮನ ಅಮಾವಾಸ್ಯೆ ಅಂತ ಅಲ್ಲದೇ ಇದ್ರೂ ಕೂಡ ಬರೀ ಅಮಾವಾಸ್ಯೆ ದೃಷ್ಟಿಯಿಂದ ಅನೇಕ ಯೋಗಗಳ ಭಾವವನ್ನ ಹೊಂದಿರುವಂಥದ್ದು. ಅದರ ಸದುಪಯೋಗವನ್ನು ಪಡೆದುಕೊಳ್ಳುವ ಭಾವವನ್ನ, ಅನುಗ್ರಹವನ್ನು ದೇವರು ಕಲ್ಪಿಸಲಿ ಅಂತ ಪ್ರಾರ್ಥಿಸ್ತಾ ಶ್ರೀ ಹರಿಪ್ರಿಯತ ಕೃಷ್ಣ ಅರ್ಪಣಸ್ತು.